ಓಂ ಶಾಂತಿ. ಸಾಕಾಗಲಿ. ಇಂದಿನ ಡೇಟು 7/12/24. मीठे बच्चे, सारा मदार कर्म पर है। सदा ध्यान रहे कि माया के वशीभूत कोई उल्टा कर्म ना हो जिसकी सजा खानी पड़े. ಬಾಬಾ ತಿಳಿಸ್ತಿದ್ದಾರೆ, ಮಧುರಾದ ಮಕ್ಕಳೇ, ಎಲ್ಲದಕ್ಕೂ ಆಧಾರ ಕರ್ಮದ ಮೇಲೆ ಇದೆ. ಸದಾ ಗಮನ ಇರಲಿ, ಮಾಯೆಗೆ ವಶೀಭೂತರಾಗಿ ಎಂದು ಉಲ್ಟಾ ಕರ್ಮವನ್ನ ಮಾಡಿ ಶಿಕ್ಷೆಗೆ ಒಳಪಡದೆ ಇರಬೇಕು. ಪ್ರಶ್ನೆ ಇದೆ, ಬಾಪ್ ಕಿ ನಜರ್ ಮೇ ಸಬ್ಸೆ ಅಧಿಕ್ ಬುದ್ಧಿವಾನ್ ಕೌನ್? ತಂದೆಯ ದೃಷ್ಟಿಯಲ್ಲಿ ಎಲ್ಲರಿಗಿಂತ ಬುದ್ಧಿವಂತರು ಯಾರು? ಉತ್ತರ ಇದೆ, जिनमें पवित्रता की धारणा है वही बुद्धिमान है और जो पतित है वो बुद्धिहीन है. ಯಾರು ಪವಿತ್ರತೆಯ ಧಾರಣೆಯನ್ನ ಮಾಡ್ತಾರೆ ಅವರೇ ಬುದ್ಧಿವಂತರು, ಮತ್ತೆ ಯಾರು ಪತಿತರಾಗಿದ್ದಾರೆ ಅವರು ಬುದ್ಧಿಹೀನರಾಗಿದ್ದಾರೆ. लक्ष्मी नारायण को सबसे अधिक बुद्धिमान कहेंगे. तुम बच्चे अभी बुद्धिमान बन रहे हो. ಲಕ್ಷ್ಮೀ ನಾರಾಯಣರಿಗೆ ಎಲ್ಲರಿಗಿಂತ ಜಾಸ್ತಿ ಬುದ್ಧಿವಂತರು ಅಂತ ಹೇಳ್ಬೋದು. ತಾವು ಮಕ್ಕಳು ಈಗ ಬುದ್ಧಿವಂತರಾಗ್ತಿದ್ದೀರಾ. पवित्रता ही सबसे मुख्य है, इसलिए बाप सावधान करते, बच्चे ये आंखें धोखा ना दे, इनसे संभाल करना. ಪವಿತ್ರತೆ ಎಲ್ಲದಕ್ಕಿಂತ ಮುಖ್ಯ ಆಗಿದೆ. ಅದಕ್ಕೋಸ್ಕರ ಬಾಬಾ ಎಚ್ಚರಿಕೆಯನ್ನ ನೀಡ್ತಿದ್ದಾರೆ, ಮಕ್ಕಳೇ ಈ ಕಣ್ಣು ಮೋಸ ಮಾಡತ್ತೆ, ಇದರಿಂದ ಸಂಪಾದನೆ ಮಾಡಿ. इस पुरानी दुनिया को देखते हुए ना देखो, नई दुनिया ಸ್ವರ್ಗ को याद करो. ಈ ಹಳೆ ಪ್ರಪಂಚವನ್ನ ನೋಡ್ತಿದ್ರು ನೋಡದೇ ಇರಿ, ಹೊಸ ಪ್ರಪಂಚ ಸ್ವರ್ಗವನ್ನ ನೆನಪು ಮಾಡಿ. ओम शांति. मीठे मीठे सिकिलदे बच्चे ये तो समझते हैं इस पुरानी दुनिया में हम अभी थोड़े दिन की मुसाफिर हैं. ಮಧುರಾತಿ ಮಧುರ ಹಗಲಿ ಹೋದ ಮಕ್ಕಳು ಅರ್ಥ ಮಾಡ್ಕೊಂತೀರಾ, ಈ ಹಳೆ ಪ್ರಪಂಚದಲ್ಲಿ ನಾವು ಸ್ವಲ್ಪ ಸಮಯಕ್ಕೆ ಯಾತ್ರಿಕರಾಗಿದ್ದೀವಿ. दुनिया के मनुष्य समझते अर्जुन 40,000 वर्ष यहाँ रहने का है. तुम बच्चों को तो निश्चय है ना. ಪ್ರಪಂಚದ ಮನುಷ್ಯರು ಅನ್ಕೊಂತಾರೆ ಇನ್ನು 40,000 ವರ್ಷ ನಾವು ಇಲ್ಲಿರಬೇಕು ಅಂತ. ತಮ್ಮ ಮಕ್ಕಳಿಗಾದರೆ ನಿಶ್ಚಯ ಇದೆ ಅಲ್ಲ. ये बातें बोलो नहीं, या बैठे हो तो भी तुम बच्चों को अंदर में गदगद होना चाहिए. ಈ ಮಾತುಗಳನ್ನ ಮರ್ತೋಗ್ಬೇಡಿ. ತಾವಿಲ್ಲಿ ಕೂತಿದ್ರೂ ಸಹ ಮಕ್ಕಳಿಗೆ ಆಂತರ್ಯದಲ್ಲಿ ಆ ಒಂದು ನಶೆ ಅನ್ನೋದು ಇರಬೇಕಾಗಿದೆ. इन आंखों से जो कुछ देखते हो सब कुछ विनाश होने वाला है. आत्मा तो अविनाशी है. ಈ ಕಣ್ಣಿಂದ ಏನೆಲ್ಲ ನೋಡ್ತೀರಾ ಅದೆಲ್ಲ ವಿನಾಶ ಆಗ್ಲಾಗಿದೆ. ಆತ್ಮ ಅಂತೂ ಅವಿನಾಶಿ ಆಗಿದೆ ಅಲ್ಲ. हम आत्मा ने 84 जन्म लिया, अब बाबा आया है घर ले जाने के लिए. ನಾವು ಆತ್ಮ 84 ಜನ್ಮವನ್ನ ಪಡೆದಿದೆ. ಈಗ ಬಾಬಾ ಬಂದಿದ್ದಾರೆ ಮನೆಗೆ ಕರ್ಕೊಂಡು ಹೋಗಕ್ಕೆ. पुरानी दुनिया जब पूरी होती तब बाबा आते नई दुनिया बनाने. नए सो पुरानी, पुरानी से नई दुनिया कैसे होती ये तुम्हारे बुद्धि में है. ಹಳೆ ಪ್ರಪಂಚ ಯಾವಾಗ ಪೂರ್ತಿ ಆಗತ್ತೆ ಆಗ ತಂದೆ ಬರ್ತಾರೆ ಹೊಸ ಪ್ರಪಂಚವನ್ನ ಮಾಡಕ್ಕೋಸ್ಕರ. ಹೊಸ ಪ್ರಪಂಚದಿಂದ ಹಳೇದು, ಹಳೇದಿಂದ ಹೊಸ ಪ್ರಪಂಚ ಯಾವ ರೀತಿ ಆಗತ್ತೆ ಇದೆಲ್ಲ ತಮ್ಮ ಬುದ್ಧಿಯಲ್ಲಿ ಇದೆ ಅಲ್ಲ. हमने अनेकों बार चक्कर लगाया, अभी चक्र पूरा होता है. ನಾವು ಎಷ್ಟೋ ಸಲ ಚಕ್ರವನ್ನ ಪೂರ್ತಿ ಮಾಡಿದ್ವಿ, ಈಗ ಚಕ್ರ ಪೂರ್ತಿ ಆಗತ್ತೆ. नई दुनिया में हम थोड़े ही देवताएं रहते हैं, मनुष्य नहीं होंगे. ಹೊಸ ಪ್ರಪಂಚದಲ್ಲಿ ಸ್ವಲ್ಪ ದೇವತೆಗಳು ಇರ್ತಾರೆ, ಮನುಷ್ಯರಂತೂ ಇರೋದಿಲ್ಲ. बाकी कर्म पर सारा मदार है, मनुष्य उल्टा कर्म करते तो ये खाता जरूर है. ಬಾಕಿ ಕರ್ಮದ ಮೇಲೆ ಎಲ್ಲ ಆಧಾರ ಇದೆ.
ಮಾನವ ಉಲ್ಟಾ ಕರ್ಮ ಮಾಡ್ತಾನೆ, ಆಗ ಆಂತರ್ಯದಲ್ಲಿ ತಿಂತಾ ಇರುತ್ತೆ. इसलिए बाबा पूछते, इस जन्म में कोई ऐसे पाप तो नहीं किए? ये पति चीची रावण राज. ಅದಕ್ಕೆ ಬಾಬಾ ಕೇಳ್ತಾರೆ, ಈ ಜನ್ಮದಲ್ಲಿ ಅಂತಹ ಯಾವುದೇ ಪಾಪವನ್ನ ಮಾಡಿಲ್ಲ ತಾನೆ? ಇದಾಗಿದೆ ಪತಿತ ಕೊಳಕಿನ ರಾವಣ ರಾಜ್ಯ. ये धुंधकारी दुनिया है, अभी बाप तुम बच्चों को वर्षा दे रहे. ಇದು ಅಂಧಕಾರದ ಪ್ರಪಂಚ ಆಗಿದೆ. ಈಗ ತಂದೆ ಮಕ್ಕಳಿಗೆ ಆಸ್ತಿಯನ್ನ ನೀಡ್ತಿದ್ದಾರೆ. अभी तुम भक्ति नहीं करते, भक्ति के अंधेरे में धक्के खाते आए हो, अभी बाबा का हाथ मिला है. ಈಗ ತಾವು ಭಕ್ತಿಯಂತೂ ಮಾಡೋದಿಲ್ಲ, ಭಕ್ತಿಯ ಅಂಧಕಾರದಲ್ಲಿ ಅಲಿತಾ ಬಂದಿದ್ದೀರ. ಈಗಂತೂ ಬಾಬೂರ ಕೈ ಸಿಕ್ಕಿದೆ ಅಲ್ಲ. बाप के सहारे बिगर तुम विषय वैतरणी नदी में गोते खाते थे. आधा कल्प है ही भक्ति ज्ञान मिलने से तुम सत्युगी नई दुनिया में चले जाते. ತಂದೆಯ ಆಶ್ರಯ ಇಲ್ಲದೆ ನಾವು ವಿಷಯ ವೈತರಣಿ ನದಿಯಲ್ಲಿ ಮುಳುಗಿ ಎದ್ದೇಳ್ತಾ ಇದ್ವಿ. ಅರ್ಧ ಕಲ್ಪ ಭಕ್ತಿ ಜ್ಞಾನ ಸಿಕ್ಕಿದಾಗ ನಾವು ಸತ್ಯುಗ ಹೊಸ ಪ್ರಪಂಚಕ್ಕೆ ಹೊರಟೋಗ್ತೀವಿ. अभी तो ये है पुरुषोत्तम संगम युग, जबकि तुम पति चीची से गुलगुल कांटों से फूल बन रहे हो. ಈಗಂತೂ ಪುರುಷೋತ್ತಮ ಸಂಗಮ ಯುಗ, ಯಾವಾಗ ನಾವು ಪತಿತ ಕೊಳಕಿನಿಂದ ಸುಂದರವಾಗ್ತೀವಿ, ಮುಳ್ಳಿಂದ ಹೂವಾಗ್ತಾ ಇದ್ದೀವಿ. ये कौन बनाते हैं बेहद का बाप? लौकिक बाप को बेहद का बाप नहीं है. ಈ ರೀತಿ ಯಾರು ಮಾಡ್ತಾರೆ? ಅನಂತವಾದ ತಂದೆ. ಲೌಕಿಕ ತಂದೆಗೆ ಅನಂತವಾದ ತಂದೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. तुम ब्रह्मा और विष्णु के भी ऑक्यूपेशन जान गए हो, तो तुम्हें कितना शुद्ध नशा रहना चाहिए. ತಾವು ಬ್ರಹ್ಮ ಮತ್ತು ವಿಷ್ಣುವಿನ ಕರ್ತವ್ಯವನ್ನು ಅರ್ಥ ಮಾಡ್ಕೊಂಡಿದ್ದೀರ ಅಂದ ಮೇಲೆ ತಮಗೆ ಎಷ್ಟು ಶುದ್ಧವಾದ ನಶೆ ಇರಬೇಕಲ್ಲ. मूल वतन, सूक्ष्म वतन, स्थूल वतन, ये सब संगम पर ही होता. बाप बैठ अभी तुम बच्चों को समझाते हैं पुरानी और नई दुनिया का ये संगम. ಮೂಲ ವತನ, ಸೂಕ್ಷ್ಮ ವತನ, ಸ್ಥೂಲ ವತನ ಇವೆಲ್ಲ ಸಂಗಮದಲ್ಲಿ ಇರುತ್ತೆ. ಬಾಬಾ ಕುತ್ಕೊಂಡು ಈಗ ಮಕ್ಕಳಿಗೆ ತಿಳಿಸ್ತಿದ್ದಾರೆ, ಹಳೇದು ಮತ್ತು ಹೊಸ ಪ್ರಪಂಚದ ಇದು ಸಂಗಮ ಆಗಿದೆ. पुकारते भी है कि पतितों को पावन बनाने आओ, बागबा का भी इस संगम पर पाठ चलता है. ಕರೀತಾ ಬಂದ್ವಿ, ಪತಿತರನ್ನ ಪಾವನ ಮಾಡಕ್ಕೆ ಬನ್ನಿ. ಬಾಬೂರ್ದು ಸಹ ಸಂಗಮದಲ್ಲಿ ಪಾತ್ರ ನಡೆಯುತ್ತೆ. क्रिएटर डायरेक्टर है ना, तो जरूर उनकी एक्टिविटी होंगी ना. ಅವರು ಕ್ರಿಯೇಟರು ಡೈರೆಕ್ಟರ್ ಆಗಿದ್ದಾರೆ ಅಂದ ಮೇಲೆ ಅವರ ಚಟುವಟಿಕೆನೂ ಇರುತ್ತಲ್ಲ. सब जानते हैं कि उसको आदमी नहीं कहा जाता, उनको तो अपना शरीर ही नहीं, बाकी सबको मनुष्य व देवता कहेंगे. ಎಲ್ಲರಿಗೂ ಗೊತ್ತು, ಅವರಿಗೆ ನಾವು ಮನುಷ್ಯ ಅಂತ ಹೇಳೋಂಗಿಲ್ಲ, ಅವರಿಗೆ ತಮ್ಮದೇ ಆದ ದೇಹ ಇಲ್ಲ. ಬಾಕಿ ಎಲ್ಲರಿಗೂ ಮನುಷ್ಯ ಅಥವಾ ದೇವತೆ ಅಂತ ತಿಳಿಸಬಹುದಾಗಿದೆ. शिव बाबा को ना देवता ना मनुष्य कहेंगे, ये तो टेम्पररी शरीर लोन में लिया है. ಶಿವ ಬಾಬಾಗೆ ದೇವತೆ ಅಥವಾ ಮನುಷ್ಯ ಅಂತ ಹೇಳೋಂಗಿಲ್ಲ, ಅವರಂತೂ ಟೆಂಪರವರಿ ದೇಹವನ್ನ ಲೋನ್ ಪಡೆದಿದ್ದಾರೆ. गर्भ से थोड़े ही पैदा हुए, बाबा खुद कहते बच्चे शरीर बिगर मैं राजो कैसे सिखाऊं. ಗರ್ಭದಿಂದ ಏನಾದರೂ ಜನ್ಮ ಪಡೆದಿದ್ದಾರೇನು? ಗರ್ಭದಿಂದ ಜನ್ಮ ಪಡೆದಿಲ್ಲ. ಬಾಬಾ ಸ್ವಯಂ ಅಂತಾರೆ, ಮಕ್ಕಳೇ ದೇಹ ಇಲ್ಲದೆ ನಾನು ರಾಜಯೋಗವನ್ನ ಹೆಂಗ್ ಕಲಿಸೋದು?
हमको मनुष्य लोग बल कह देते कि टिक्कर वित्तर में परमात्मा है, परंतु अब तुम बच्चे समझते हो कि मैं कैसे आता हूँ. ಬಲೆ ಮನುಷ್ಯರು ಅಂದರೆ ಜನ ಹೇಳ್ಬೋದು ಪರಮಾತ್ಮ ಕಳ್ಳು ಮುಳ್ಳು ಎಲ್ಲದರಲ್ಲೂ ಇದ್ದಾರೆ ಅಂತ. ಆದರೆ ಮಕ್ಕಳಿಗೆ ಗೊತ್ತಿದೆ ನಾನು ಯಾವ ರೀತಿ ಬರ್ತೀನಿ. अभी तुम राजयोग सीख रहे हो, कोई मनुष्य तो सिखा ना सके ना. ಈಗ ತಾವು ರಾಜಯೋಗವನ್ನು ಕಲಿತಿದ್ದೀರ, ಯಾವ ಮಾನವನು ಇದನ್ನ ಕಲಿಸ್ಕೊಡಕ್ಕೆ ಸಾಧ್ಯ ಇಲ್ವಲ್ಲ. देवताएं तो राजयोग सिखा ना सके, यहाँ इस पुरुषोत्तम संगम पर राजयोग सीखकर देवता ಬಂದ. ದೇವತೆಗಳು ರಾಜಯೋಗವನ್ನು ಕಲಿಸ್ಕೊಡಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಈ ಪುರುಷೋತ್ತಮ ಸಂಗಮದಲ್ಲಿ ರಾಜಯೋಗವನ್ನು ಕಲಿತು ದೇವತೆ ಆಗ್ತಾ ಇದ್ದೀವಿ. अभी तुम बच्चों को अता खुशी होनी चाहिए, हमने अभी 84 का चक्र पूरा किया. बाप कलप कलप आते हैं, बाबा खुद कहते ये बहुत जन्मों के अंत का जन्म है. ಈಗ ತಮ್ಮ ಮಕ್ಕಳಿಗೆ ಬಹಳಷ್ಟು ಖುಷಿ ಇರಬೇಕಾಗಿದೆ. ನಾವು ಈಗ 84 ಚಕ್ರವನ್ನು ಪೂರ್ತಿ ಮಾಡಿದ್ವಿ. ಬಾಬಾ ಕಲ್ಪ ಕಲ್ಪ ಬರ್ತಾರೆ, ಬಾಬಾ ಸ್ವಯಂ ಅಂತಾರೆ ನಾನು ಬಹಳ ಜನ್ಮಗಳ ಅಂತಿಮ ಜನ್ಮದಲ್ಲಿ ಬರ್ತೀನಿ. श्री कृष्ण तो सतयुग का प्रिंस था, वही फिर 84 का चक्कर लगाते हैं. शिव बाबा तो 84 के चक्र में नहीं आएंगे. ಶ್ರೀಕೃಷ್ಣ ಸತ್ಯುಗದ ಮೊದಲನೇ ರಾಜಕುಮಾರ. ಆತ ಮತ್ತೆ 84 ಚಕ್ರವನ್ನ ಸುತ್ತಿದ್ದಾರೆ. ಶಿವ ಬಾಬಾ ಅಂತೂ 84 ಚಕ್ರದಲ್ಲಿ ಬರೋದಿಲ್ವಲ್ಲ. श्रीकृष्ण की आत्मा ही सुंदर से शाम बनती, ये बातें किसको पता नहीं, तुम्हारे में भी नंबरवार जानते हैं. ಶ್ರೀಕೃಷ್ಣನ ಆತ್ಮನೇ ಸುಂದರದಿಂದ ಶ್ಯಾಮ ಆಗ್ತಾರೆ. ಈ ಮಾತುಗಳು ಯಾರಿಗೂ ಗೊತ್ತಿಲ್ಲ, ನಿಮ್ಮಲ್ಲೂ ನಂಬರ್ವಾರ್ ತಿಳ್ಕೊಂಡಿದ್ದಾರೆ. ಮಾಯಾ ಬಹುತ್ ಕಡಿ ಹೈ, ಕಿಸ್ಕೋ ಭಿ ಛೋಡ್ತಿ ಹಿ ನಹಿ. ಮಾಯಾ ಬಹಳ ಕಠಿಣವಾಗಿದೆ, ಯಾರನ್ನು ಬಿಡೋದಿಲ್ಲ. बाबा को सब मालूम पड़ता, माया ग्राहक एकदम हक कर देती है. ತಂದೆಗೆಲ್ಲ ಗೊತ್ತಾಗತ್ತೆ, ಮಾಯೆ ಅನ್ನುವ ಗ್ರಾಹಕ ಒಂದೇ ಸಲ ತನ್ನದಾಗಿ ಮಾಡಿಕೊಂಡ. ये बाप अच्छी रीति जानते, ऐसे नहीं समझो बाबा कोई अंतर्यामी है, नहीं. ಈ ತಂದೆಗೂ ಚೆನ್ನಾಗಿ ಗೊತ್ತಿದೆ, ಆ ರೀತಿ ಅನ್ಕೋಬೇಡಿ ಬಾಬಾ ಅಂತೂ ಅಂತರ್ಯಾಮಿ ಆಗಿದ್ದಾರೆ, ಇಲ್ಲ. बाप सभी के एक्टिविटी को जानते हैं, समाचार तो आते हैं. ತಂದೆಯಂತೂ ಎಲ್ಲರ ಚಟುವಟಿಕೆಗಳನ್ನು ತಿಳ್ಕೊಂಡಿದ್ದಾರೆ, ಸಮಾಚಾರ ಅಂತೂ ಬರುತ್ತಲ್ಲ. माया एकदम कच्चा ही पेट में डाल देती है, ऐसे बहुत बातें तुम बच्चों को मालूम ही नहीं पड़ता. ಮಾಯೆ ಏಕ್ದಮ್ ಕಚ್ಚಾ ಹೊಟ್ಟೆಯಲ್ಲಿ ಹಾಕೊಂಡ್ಬರುತ್ತೆ. ಆ ರೀತಿ ಎಷ್ಟೋ ಮಾತುಗಳು ಮಕ್ಕಳಿಗಂತೂ ಅರ್ಥನೇ ಆಗಲ್ಲ. बाप को तो सब मालूम पड़ता, मनुष्य फिर समझ लेते परमात्मा अंतर्यामी है. ತಂದೆಗಂತೂ ಎಲ್ಲ ಗೊತ್ತಾಗತ್ತೆ, ಮನುಷ್ಯ ಅರ್ಥ ಮಾಡ್ಕೊಂತಾನೆ ಪರಮಾತ್ಮ ಅಂತರ್ಯಾಮಿ ಆಗಿದ್ದಾರೆ. बाबा कहते मैं अंतर्यामी नहीं, अरे एक के चलन से मालूम तो पड़ जाता है. ತಂದೆ ತಿಳಿಸ್ತಾರೆ ನಾನಂತೂ ಅಂತರ್ಯಾಮಿ ಅಲ್ಲ, ಪ್ರತಿಯೊಬ್ಬರ ನಡತೆಯಿಂದ ಗೊತ್ತಾಗ್ಬಿಡತ್ತಲ್ಲ. बहुत ही चीचे चलन चलते, इसलिए बाप घड़ी घड़ी बच्चों को खबरदार करते, माया से संभालना है. ಬಹಳ ಕೊಳಕಿನ ನಡತೆಯನ್ನ ನಡೀತಾರೆ, ಅದಕ್ಕೆ ಬಾಬಾ ಗಡಿ ಗಡಿ ಮಕ್ಕಳಿಗೆ ಎಚ್ಚರಿಕೆಯನ್ನ ಕೊಡ್ತಾರೆ, ಮಾಯೆಯಿಂದ ಸಂಭಾಲನೆ ಮಾಡ್ಕೋಬೇಕು. फिर बाबा समझाते हैं तो भी बुद्धि में नहीं बैठता, काम महाशत्रु है. मालूम भी ना पड़े कि हम विकार में गए, ऐसे भी होता. इसलिए बाबा कहते कुछ भी भूल आदि होता तो साफ बता दो, छुपाओ नहीं.
ಬಾಬಾ ತಿಳಿಸ್ತಾರೆ, ಆದರೂ ಬುದ್ಧಿಯಲ್ಲಿ ಕುತ್ಕೊಳೋದೇ ಇಲ್ಲ. ಕಾಮ ಮಹಾಶತ್ರು ಆಗಿದೆ, ವಿಕಾರದಲ್ಲಿ ಬಿದ್ದರೂ ಗೊತ್ತೇ ಆಗೋದಿಲ್ಲ. ಬಾಬಾ ಅಂತಾರೆ, ಏನಾದರೂ ತಪ್ಪಾದರೆ ಸತ್ಯವಾಗಿ ತಿಳಿಸ್ಬಿಡಿ, ಬಚ್ಚಿಡ್ಬೇಡಿ. नहीं तो 100 गुना पाप हो जाएगा, वो अंदर खाता रहेगा, ವೃದ್ಧಿ ಹೋತಿ रहेंगी. ಇಲ್ಲ ಅಂದರೆ 100ರಷ್ಟು ಪಾಪ ಆಗ್ಬಿಡತ್ತೆ, ಆಂತರ್ಯದಲ್ಲಿ ತಿಂತಾ ಇರುತ್ತೆ, ವೃದ್ಧಿ ಆಗ್ತಾ ಇರುತ್ತೆ. एकदम गिर पड़ते हैं, बच्चों को बाबा के साथ बिल्कुल ही सच्चा रहना. एकदम ಬಿದ್ದೋಗ್ತಾರೆ. ಮಕ್ಕಳು ತಂದೆಯ ಜೊತೆ ಬಿಲ್ಕುಲ್ ಸತ್ಯವಾಗಿ ಇರಬೇಕು. नहीं तो बहुत बहुत घाटा पड़ जाएगा, ये तो रावण की दुनिया है ना. ಇಲ್ಲ ಅಂದರೆ ಬಹಳಷ್ಟು ನಷ್ಟ ಆಗ್ಬಿಡುತ್ತೆ, ಇದಂತೂ ರಾವಣನ ಪ್ರಪಂಚ ಆಗಿದೆ ಅಲ್ಲ. रावण की दुनिया को हम याद क्यों करें, हमें तो नई दुनिया में जाना है ना. ರಾವಣನ ಪ್ರಪಂಚವನ್ನ ನಾವು ಯಾಕೆ ನೆನಪು ಮಾಡಬೇಕು? ನಾವಂತೂ ಹೊಸ ಪ್ರಪಂಚಕ್ಕೆ ಹೋಗ್ಬೇಕಲ್ಲ. बाप नया मकान आदि बनाते तो बच्चे समझते हमारे लिए नया मकान बन रहा, ಖುಷಿ रहती. ತಂದೆ ಹೊಸ ಮನೆಯನ್ನು ತಯಾರು ಮಾಡಿದಾಗ ಮಕ್ಕಳು ಅರ್ಥ ಮಾಡ್ಕೊಂತಾರೆ, ನಮಗೋಸ್ಕರ ಹೊಸ ಮನೆ ತಯಾರಾಗ್ತಾ ಇದೆ, ಖುಷಿ ಇರುತ್ತಲ್ಲ. ये तो बेहद की बात, हमारे लिए नई दुनिया ಸ್ವರ್ಗ बन रही है. ಇದಂತೂ ಅನಂತವಾದ ವಿಷಯ, ನಮಗೋಸ್ಕರ ಹೊಸ ಪ್ರಪಂಚ ಸ್ವರ್ಗ ತಯಾರಾಗ್ತಾ ಇದೆ. अभी हम नई दुनिया में जाने वाले हैं, फिर जितना बाबा को याद करेंगे उतना गुलगुल बन जाएंगे. ಈಗ ನಾವು ಹೊಸ ಪ್ರಪಂಚಕ್ಕೆ ಹೋಗ್ತಾ ಇದ್ದೀವಿ. ಎಷ್ಟು ತಂದೆಯನ್ನು ನೆನಪು ಮಾಡ್ತೀವಿ ಅಷ್ಟು ಸುಂದರವಾದ ಹೂಗಳಾಗ್ತೀವಿ. आप विकारों के वश हो कांटे बन पड़े हैं, तुम बच्चे जानते हो जो नहीं आते वो तो माया के वश हो गए. ನಾವು ವಿಕಾರಕ್ಕೆ ವಶೀಭೂತರಾಗಿ ಮುಳ್ಳಾಗಿದೆ. ಈಗ ಮಕ್ಕಳಿಗೆ ಗೊತ್ತಾಗಿದೆ, ಯಾರಿಗೆ ಗೊತ್ತಿಲ್ಲ ಅವರಂತೂ ಮಾಯಿಗೆ ವಶೀಭೂತರಾಗ್ತಾರೆ. ಬಾಬಾ ಕೆ ಪಾಸ್ ಹೈ ನಹಿ, ಟ್ರೈಟರ್ ಬನ್ ಗಯೇ ಹೈ ನ. ಬಾಬುವ್ರ ಹತ್ರ ಇಲ್ಲವೇ ಇಲ್ಲ, ಟ್ರೈಟರ್ ಆಗ್ಬಿಟ್ಟಿದಾರಲ್ಲ. पुराने दुश्मन पास चले गए, ऐसे ऐसे बहुतों को माया हब कर लेती है. ಹಳೆಯ ದುಶ್ಮನ್ ಹತ್ರ ಹೊಟ್ಟೋಗ್ತಾರೆ. ಈ ರೀತಿ ಬಹಳಷ್ಟು ಜನಕ್ಕೆ ಮಾಯಿ ನುಂಗಾಕ್ಬಿಡುತ್ತೆ. कितने खत्म हो जाते, बहुत अच्छे अच्छे हैं जो कहकर जाते हम ऐसे करेंगे ये करेंगे. ಎಷ್ಟೊಂದು ಜನ ಸಮಾಪ್ತಿ ಆಗ್ಬಿಡ್ತಾರೆ. ಬಹಳ ಒಳ್ಳೊಳ್ಳೆಯವರು ಸಹ ತಿಳಿಸ್ತಿರ್ತಾರೆ, ನಾವು ಹಿಂಗ್ ಮಾಡ್ತೀವಿ ಹಂಗ್ ಮಾಡ್ತೀವಿ ಅಂತ. हम तो यज्ञ के लिए प्राण भी देने के लिए तैयार है, आज वो है नहीं ना. ನಾವಂತೂ ಯಜ್ಞಕ್ಕೋಸ್ಕರ ಪ್ರಾಣವನ್ನು ನೀಡಕ್ಕೆ ತಯಾರಿದೆ, ಇವತ್ತು ಅವರಿಲ್ವಲ್ಲ. तुम्हारी लड़ाई है ही माया के साथ, दुनिया में ये कोई नहीं जानते कि माया से लड़ाई कैसे होती. ನಿಮ್ಮ ಯುದ್ಧ ಆಗಿದೆ ಮಾಯೆಯ ಜೊತೆ. ಪ್ರಪಂಚದಲ್ಲಿ ಯಾರಿಗೂ ಗೊತ್ತಿಲ್ಲ ಮಾಯೆಯ ಜೊತೆ ಯುದ್ಧ ಹೆಂಗಾಗತ್ತೆ. शास्त्रों में फिर दिखाया है देवताओं और असुरों में लड़ाई हुई, फिर कौरवों और पांडवों की लड़ाई हुई. ಶಾಸ್ತ್ರಗಳಲ್ಲಿ ತೋರಿಸಿದರೆ ದೇವತೆಗಳಿಗೆ ಅಸುರರಿಗೆ ಯುದ್ಧ ಆಯಿತು, ಕೌರವರಿಗೆ ಮತ್ತೆ ಪಾಂಡವರಿಗೆ ಯುದ್ಧ ಆಯಿತು. कोई से पूछो ये दो बातें शास्त्रों में कैसी है, देवताएं तो अहिंसक होते हैं. ಯಾರನ್ನಾದ್ರೂ ಕೇಳಿ ಈ ಎರಡು ಮಾತುಗಳು ಶಾಸ್ತ್ರದಲ್ಲಿ ಹೆಂಗಿದೆ, ದೇವತೆಗಳಂತೂ ಅಹಿಂಸಕರಲ್ಲ. वह होते हैं सतयुग में, वह फिर क्या कलयुग में लड़ने आएंगे. ಅವ್ರು ಇರೋದೇ ಸತ್ಯುಗದಲ್ಲಿ, ಅವರು ಕಲಿಯುಗದಲ್ಲಿ ಜಗಳ ಮಾಡಕ್ ಬರ್ತಾರೇನು?
कौरव और पांडव का भी अर्थ नहीं समझते, शास्त्रों में जो लिखा वही पढ़कर सुनाते रहते. ಕೌರವರು ಮತ್ತೆ ಪಾಂಡವರ ಅರ್ಥನೂ ತಿಳ್ಕೊಂಡಿಲ್ಲ. ಶಾಸ್ತ್ರದಲ್ಲಿ ಬರೆದಿದ್ದರೆ ಅದನ್ನ ಓದಿ ತಿಳಿಸ್ತಾ ಇರ್ತಾರೆ. बाबा की तो सारी गीता पढ़ी है. जब ये ज्ञान मिला तो विचार चला कि गीता में ये लड़ाई आदि की बातें की क्या लिखा है. ಬಾಬುರು ಇಡೀ ಗೀತೆಯನ್ನ ಓದಿದ್ದಾರೆ. ಯಾವಾಗ ಜ್ಞಾನ ಸಿಕ್ತು ಆಗ ವಿಚಾರ ನಡೀತು, ಗೀತೆಯಲ್ಲಿ ಈ ಯುದ್ಧದ ಮಾತುಗಳು ಏನ್ ಬರೆದಿದ್ದಾರೆ. श्री कृष्ण तो गीता का भगवान नहीं, इनके अंदर बाबा बैठा था तो इन द्वारा उस गीता को भी छुड़वा दिया. ಶ್ರೀಕೃಷ್ಣ ಅಂತೂ ಗೀತೆಯ ಭಗವಂತ ಅಲ್ಲ, ಇವರಲ್ಲಿ ತಂದೆ ಕೂತಿದ್ದಾರೆ, ಇವರಿಗೂ ಸಹ ಆ ಗೀತೆಯಿಂದ ಬಿಡುಗಡೆ ಮಾಡಿದ್ದಾರೆ. अभी बाप द्वारा कितना सोचना मिला है, आत्मा को ही सोचना होता तब बाबा कहते अपने को आत्मा समझो, बेहद के बाबा को याद करो. ಆತ್ಮಕ್ಕೆ ಬೆಳಕು ಸಿಗುತ್ತೆ. ಆತ್ಮಕ್ಕೆ ಬೆಳಕು ಸಿಕ್ಕಿದಾಗ ತಂದೆ ಅಂತಾರೆ, ನಿಮ್ಮನ್ನ ನೀವು ಆತ್ಮ ಅಂತ ತಿಳಿದು ಅನಂತವಾದ ತಂದೆಯನ್ನ ನೆನಪು ಮಾಡಿ. भक्ति से तुम याद करते थे, कहते थे आप आए तो बलिहार जाएंगे, परंतु वो कैसे आएंगे, कैसे बलिहार जाएंगे, ये थोड़े ही समझते थे. ಭಕ್ತಿಯಲ್ಲಿ ನೆನಪು ಮಾಡ್ತಾ ತಿಳಿಸ್ತಾ ಬಂದ್ವಿ, ತಾವು ಬಂದಾಗ ಬಲಿಹಾರಿ ಆಗ್ತೀವಿ ಅಂತ. ಆದ್ರೆ ಯಾವ ರೀತಿ ಬರ್ತಾರೆ, ಹೆಂಗ್ ಬಲಿಹಾರಿ ಆಗ್ತೀವಿ, ಏನಾದ್ರೂ ಗೊತ್ತಾಗ್ತಿತ್ತ? अरे तुम बच्चे समझते हो जैसे बाप है वैसे हम आत्मा भी है. बाप का है लौकिक जन्म, तुम बच्चों को कैसे अच्छी ರೀತಿ ಪढ़ाते. ಈಗ ಮಕ್ಕಳಿಗೆ ಅರಿವಾಗಿದೆ ಯಾವ ರೀತಿ ತಂದೆ ಅದೇ ರೀತಿ ನಾವು ಆತ್ಮ ಆಗಿದೆ. ತಂದೆದಾಗಿದೆ ಅಲೌಕಿಕ ಜನ್ಮ, ಮಕ್ಕಳಿಗೆ ಯಾವ ರೀತಿ ಓದಿಸ್ತಾರೆ. तुम खुद कहते हो ये तो वही हमारा बाबा है जो कलब कलब हमारा बाप बनते हैं. ನೀ ಸ್ವಯಂ ಅಂತೀರ, ಇವರು ಅದೇ ನಮ್ಮ ತಂದೆ, ಕಲ್ಪ ಕಲ್ಪ ನಮ್ಮ ತಂದೆ ಆಗ್ತಾರೆ. हम सभी बाबा बाबा कहते, बाबा भी बच्चे बच्चे कहते, वही टीचर रूप में राजयोग सिखाते. ನಾವು ತಂದೆ ತಂದೆ ಅಂತೀವಿ, ತಂದೆನೂ ಮಕ್ಕಳೇ ಮಕ್ಕಳೇ ಅಂತಿರ್ತಾರೆ, ಅವರೇ ಟೀಚರ್ ರೂಪದಲ್ಲಿ ರಾಜಯೋಗವನ್ನ ಕಲಿಸ್ಕೊಡ್ತಾರೆ. विश्व का तुमको मालिक बनाते तो ऐसे बाबा का बनकर फिर उसी टीचर से शिक्षा भी लेना चाहिए. ವಿಶ್ವದ ಮಾಲೀಕರಾಗಿ ಮಾಡ್ತಾರೆ ಅಂದ ಮೇಲೆ ಅಂತ ತಂದೆಯವರ ಮಗುವಾಗಿ ಟೀಚರಿನ ರೂಪದಲ್ಲಿ ಶಿಕ್ಷಣವನ್ನ ಪಡಿಬೇಕಾಗಿದೆ. सुन सुनकर गदगद होना चाहिए, अगर चीची बने तो खुशी आएंगी ही नहीं. ಕೇಳ್ತಾ ಕೇಳ್ತಾ ನಶೆಯಲ್ಲಿ ಹೋಗ್ಬೇಕಾಗ್ತದೆ, ಕೊಡಕಾದ್ರೆ ಖುಷಿ ಬರೋದಿಲ್ವಲ್ಲ. बल कितना माता मारे वो फिर हमारे जाति बाई नहीं, यहाँ मनुष्य के कितने सरनेम होते. ಬಲೆ ಎಷ್ಟೇ ತಲೆ ಚಚ್ಕೊಳ್ಳಿ, ಅವರು ನಮ್ಮ ಜಾತಿಯವರಲ್ಲ. ಇಲ್ಲಿ ಮಾನವರಲ್ಲಿ ಎಷ್ಟೊಂದು ಸರ್ನೇಮ್ ಇರುತ್ತೆ. वो सभी है हद की बातें, तुम्हारा सरनेम देखो कितना बड़ा. ಅದೆಲ್ಲ ಹದ್ದಿನ ಮಾತು, ನಿಮ್ಮ ಸರ್ನೇಮ್ ನೋಡಿ ಎಷ್ಟು ದೊಡ್ಡದಾಗಿದೆ. बड़े से बड़ा ग्रेट ग्रेट ग्रैंडफादर ब्रह्मा, उसको कोई जानता ही नहीं. ದೊಡ್ಡವರಿಗಿಂತ ದೊಡ್ಡವರು ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಬ್ರಹ್ಮ, ಅವರನ್ನ ಯಾರು ಅರ್ಥ ಮಾಡ್ಕೊಂಡು. शिव बाबा को तो सर्वव्यापी कह दिया, ब्रह्मा का भी किसको पता नहीं. ಶಿವ್ ಬಾಬು ಅವರನ್ನ ಸರ್ವವ್ಯಾಪಿ ಅಂದ್ಬಿಟ್ರು, ಇನ್ನು ಬ್ರಹ್ಮನ ಬಗ್ಗೆ ಯಾರಿಗೂ ಅರಿವಿಲ್ಲ. चित्र भी है ब्रह्मा विष्णु शंकर, फिर ब्रह्मा को सूक्ष्म वतन में ले गए. ಚಿತ್ರನೂ ಇದೆ, ಬ್ರಹ್ಮ ವಿಷ್ಣು ಶಂಕರ. ನಂತರ ಬ್ರಹ್ಮನನ್ನ ಸೂಕ್ಷ್ಮ ವತನದಲ್ಲಿ
ಕರ್ಕೊಂಡೋಗಿದ್ದಾರೆ. बायोग्राफी कुछ भी नहीं जानते, सूक्ष्म वतन में फिर ब्रह्मा कहां से आया, वह कैसे अडॉप्ट करेंगे. ಜೀವನ ಚರಿತ್ರೆಯ ಬಗ್ಗೆ ಏನೂ ಗೊತ್ತಿಲ್ಲ. ಸೂಕ್ಷ್ಮ ವತನದಲ್ಲಿ ಬ್ರಹ್ಮ ಎಲ್ಲಿಂದ ಬಂದ್ರು, ಅಲ್ಲಿ ಯಾವ ರೀತಿ ದತ್ತು ತಗೊಳ್ಳೋಕೆ ಸಾಧ್ಯ. बाबा ने समझाया, ये हमारा रथ है, बहु जन्म के अंत में मैं इनमें प्रवेश करता. ತಂದೆ ತಿಳಿಸ್ಕೊಟ್ಟಿದ್ದಾರೆ, ಇವರು ನಮ್ಮ ರಥ, ಬಹಳ ಜನ್ಮಗಳ ಅಂತ್ಯದಲ್ಲಿ ಇವರಲ್ಲಿ ನಾನು ಪ್ರವೇಶ ಮಾಡ್ತೀನಿ. ये पुरुषोत्तम संगम युग गीता का एपिसोड है जिसमें पवित्रता मुख्य है. ಪುರುಷೋತ್ತಮ ಸಂಗಮದಲ್ಲಿ ಗೀತೆಯ ಉಪದೇಶ ಆಗಿದೆ, ಇದರಲ್ಲಿ ಪವಿತ್ರತೆ ಮುಖ್ಯ ಆಗಿದೆ. पतित से पावन कैसे बनना ये किसको पता नहीं. साधु संत आदि कभी भी ऐसे नहीं कहेंगे, देह सहित देह के सब संबंध भूल मुझ एक को याद करो तो माया के पाप कर्म वसम हो जाएंगे. ಪತಿತರಿಂದ ಪಾವನ ಯಾವ ರೀತಿ ಆಗಬೇಕು ಇದು ಯಾರಿಗೂ ಗೊತ್ತಿಲ್ಲ. ಸಾಧು ಸಂತರು ಎಂದೂ ಈ ರೀತಿ ಹೇಳಲ್ಲ. ದೇಹ ಸಹಿತ ದೇಹದ ಎಲ್ಲಾ ಸಂಬಂಧವನ್ನು ಮರೆತು ನನ್ನ ಒಬ್ಬ ತಂದೆಯನ್ನು ನೆನಪು ಮಾಡಿ, ಆಗ ಮಾಯೆಯ ಪಾಪ ಕರ್ಮಗಳು ಭಸ್ಮ ಆಗುತ್ತೆ. वो तो बाबा को ही नहीं जानते. गीता में बाबा ने कहा, इन साधुओं आदि का भी मैं आकर उद्धार करता. ಅವರಂತೂ ತಂದೆಯನ್ನೇ ಅರ್ಥ ಮಾಡಿಕೊಂಡಿಲ್ಲ. ಗೀತೆಯಲ್ಲಿ ತಂದೆ ತಿಳಿಸಿದರೆ, ಈ ಸಾಧುಗಳಿಗೂ ಉದ್ಧಾರ ಮಾಡಕ್ಕೆ ನಾನೇ ಬರ್ತೀನಿ. बाप समझाते, शुरू से लेकर अब तक जो भी आत्माएं पाठ बजा रहे, सभी का ये अंतिम जन्म है, इसका भी ये अंतिम जन्म है. ತಂದೆ ತಿಳಿಸಿದರೆ, ಆರಂಭದಿಂದ ಇಲ್ಲಿಯವರೆಗೂ ಯಾರೆಲ್ಲ ಆತ್ಮಗಳು ಪಾತ್ರವನ್ನ ಅಭಿನಯ ಮಾಡ್ತಿದ್ದಾರೆ ಎಲ್ಲರಿದು ಈಗ ಅಂತಿಮ ಜನ್ಮ ಆಗಿದೆ. ಇವ್ರದ್ದು ಸಹ ಅಂತಿಮ ಜನ್ಮ ಆಗಿದೆ. यही फिर ब्रह्मा बना, छोटेपन में गावड़े का छोरा था. 84 जन्म इसने पूरे किए, फास्ट से लास्ट तक. ಇವರೇ ಮತ್ತೆ ಬ್ರಹ್ಮ ಆಗ್ತಾರೆ. ಬಾಲ್ಯದಲ್ಲಿ ಹಳ್ಳಿಯ ಹುಡುಗ ಆಗಿದ್ರು. 84 ಜನ್ಮ ಇವರು ಪೂರ್ತಿ ಮಾಡಿದ್ರು, ಮೊದಲನೆಯದಿಂದ ಅಂತಿಮದವರೆಗೂ. अभी तुम बच्चों के बुद्धि का ताला खुला है, अभी तुम बुद्धिवान बनते हो, आगे बुद्धिहीन थे. ಈಗ ನಿಮ್ಮ ಮಕ್ಕಳ ಬುದ್ಧಿಯ ಬೀಗ ತೆರೆದಿದೆ. ಮೊದಲು ಬುದ್ಧಿಹೀನರಾಗಿದ್ರಿ, ಈಗ ಬುದ್ಧಿವಂತರಾಗಿದ್ದೀರಾ. ये लक्ष्मी नारायण है बुद्धिवान, बुद्धिहीन पतित को कहा जाता, मुख्य है पवित्र. ಈ ಲಕ್ಷ್ಮೀ ನಾರಾಯಣ ಬುದ್ಧಿವಂತರಾಗಿದ್ದಾರೆ, ಬುದ್ಧಿಹೀನರು ಪತಿತರಿಗೆ ಹೇಳಲಾಗತ್ತೆ, ಮುಖ್ಯ ಆಗಿದೆ ಪವಿತ್ರತೆ. लिखते भी है, माया ने हमें गिरा दिया, आम की क्रिमिनल बन गई न. ಬರೀತಾರೆ, ಮಾಯೆ ನಮ್ಮನ್ನ ಬೀಳಿಸ್ಬಿಡ್ತು ಅಂತ, ನೇತ್ರಗಳು ವಿಕಾರಿ ಆಯಿತು. बाप तो घड़ी घड़ी सावधान कहते रहते, बच्चे कभी माया से हार नहीं खाना, अभी घर जाना. ತಂದೆ ಗಡಿ ಗಡಿ ಎಚ್ಚರಿಕೆಯನ್ನು ನೀಡ್ತಿರ್ತಾರೆ, ಮಕ್ಕಳೇ ಮಾಯೆಯಿಂದ ಸೋತೋಗ್ಬೇಕು, ಈಗ ಮನೆಗೆ ಹೋಗ್ಬೇಕಾಗಿದೆ. हम पावन बनते तो हमें पावन दुनिया भी तो चाहिए. तुम बच्चों को ही पतित से पावन बनना है. ನಾವು ಪಾವನ ಆದಾಗ ನಮಗೆ ಪಾವನ ಪ್ರಪಂಚನೂ ಅವಶ್ಯಕತೆ ಇದೆ. ತಾವು ಮಕ್ಕಳೇ ಪತಿತರಿಂದ ಪಾವನ ಆಗ್ತೀರಾ. बाबा तो योग नहीं लगाएंगे, बाबा पति तोड़े ही बनता जो योग लगा. ತಂದೆ ಯೋಗವನ್ನ ಮಾಡೋದಿಲ್ಲ, ಬಾಬಾ ಪತಿತರಾಗಿದ್ದಾರೇನು ಯೋಗವನ್ನ ಮಾಡಕ್ಕೆ. बाबा तो कहते, मैं तुम्हारी सेवा में उपस्थित होता, तुमने ही मांगी की के आकर हम पतितों को पावन बनाओ. ತಂದೆ ಅಂತಿರ್ತಾರೆ, ನಾನು ನಿಮ್ಮ ಸೇವೆಯಲ್ಲಿ ಉಪಸ್ಥಿತನಾಗಿದೆ, ನೀವೇ ಬೇಡ್ತಿದ್ರಲ್ಲ, ಬಂದು ಪತಿತರನ್ನ ಪಾವನ ಮಾಡಿ.
तुम्हारा ही कहने से मैं आया हूं, तुम्हें बहुत सहज रास्ता बताता हूं, सिर्फ ಮನ್ಮನ. ನೀವು ತಿಳಿಸ್ದಂಗೆ ನಾನು ಬಂದಿದ್ದೀನಿ, ನಿಮಗೆ ಬಹಳ ಸಹಜವಾದ ದಾರಿಯನ್ನು ತಿಳಿಸ್ತೀನಿ, ಮನ್ಮನಾಮವ. भगवान वाच है ना, सिर्फ श्री कृष्ण का नाम देने से बाबा को सब भूल गए. ಭಗವಂತನ ಮಹಾವಾಕ್ಯ ಆಯ್ತು. ಕೃಷ್ಣನ ಹೆಸರನ್ನ ತಗೊಂಡಾಗ ತಂದೆಯನ್ನ ಎಲ್ಲರೂ ಮರ್ತೋಗ್ತಾರೆ. बाप है फर्स्ट, श्री कृष्ण है सेकेंड. वो परमधाम का मालिक, ये वैकुंठ का मालिक. सूक्ष्म वतन में तो कुछ होता ही नहीं. ತಂದೆ ಮೊದಲನೇ ನಂಬರ್ ಆದರೆ ಶ್ರೀಕೃಷ್ಣ ಎರಡನೇ ನಂಬರ್. ಅವರು ಪರಂಧಾಮದ ಮಾಲೀಕ, ಇವರು ವೈಕುಂಠದ ಮಾಲೀಕ. ಸೂಕ್ಷ್ಮ ವತನದಲ್ಲಂತೂ ಏನೂ ಇರುವುದಿಲ್ಲ. सभी में नंबर 1 है श्री कृष्ण, जिसको सब प्यार करते हैं. बाकी तो सब पीछे पीछे आते, स्वर्ण में तो सब जाना सब. ಎಲ್ಲರಿಗಿಂತ ನಂಬರ್ 1 ಶ್ರೀಕೃಷ್ಣ ಆಗಿದ್ದಾರೆ. ಅವರನ್ನೇ ಎಲ್ಲರೂ ಪ್ರೀತಿ ಮಾಡ್ತಾರೆ. ಬಾಕಿ ಎಲ್ಲರೂ ನಂತರ ಹಿಂದೆ ಹಿಂದೆ ಬರ್ತಾರೆ. ಸ್ವರ್ಗದಲ್ಲಿ ಎಲ್ಲರೂ ಹೋಗಕ್ಕೆ ಸಾಧ್ಯ ಇಲ್ವಲ್ಲ. तो तुम मीठे मीठे बच्चों को जिगरी खुशी होनी चाहिए. कई बच्चे बाबा के पास आते जो कभी पवित्र नहीं रहते. ತಾವು ಮಧುರಾತಿ ಮಧುರ ಮಕ್ಕಳಿಗೆ ಆಂತರಿಕ ಖುಷಿ ಇರಬೇಕಲ್ಲ. ಕೆಲವು ಮಕ್ಕಳು ಬಾಬುವ್ರ ಹತ್ರ ಬರ್ತಾರೆ, ಆದರೆ ಎಂದೂ ಪವಿತ್ರ ಇರೋದೇ ಇಲ್ಲ. बाबा समझाते, विकार में जाते हो फिर बाबा के पास क्यों आते हो. कहते क्या करूं, रह नहीं सकता हूं. ಬಾಬಾ ಕೇಳ್ತಾರೆ, ವಿಕಾರದಲ್ಲಿ ಹೋಗ್ತೀರಾ, ಮತ್ತೆ ತಂದೆ ಹತ್ರ ಯಾಕೆ ಬರ್ತೀರಾ ಅಂತಾರೆ. ಏನ್ ಮಾಡೋದು, ಇರಕ್ಕಾಗೋದಿಲ್ಲ. परंतु यहाँ आता हूँ शायद कभी तीर लग जाए. आप बिगड़ हमारी सदगति कैसे करेंगा, इसलिए आकर बैठ जाता हूँ. ಇಲ್ಲಿ ಬರ್ತೀನಿ, ಯಾವಾಗಾದ್ರೂ ಬಾಣ ನಾಟತ್ತೇನು ಅಂತ. ತಾವಿಲ್ಲದೆ ಸದ್ಗತಿ ಹೆಂಗಾಗತ್ತೆ, ಅದಕ್ಕೆ ಬಂದು ಕುತ್ಕೊಳ್ತೀನಿ. माया कितनी प्रबल है, निश्चय भी होता. बाबा हमको पतित से पावन गुलगुल बनाते, परंतु क्या करे, फिर भी सच बोलने से कभी सुधर जाओ. ಮಾಯೆ ಎಷ್ಟು ಪ್ರಬಲ ಆಗಿದೆ. ನಿಶ್ಚಯ ಇದೆ, ಬಾಬಾ ನಮ್ಮನ್ನ ಪತಿತರಿಂದ ಪಾವನ ಹೂಗಳಾಗಿ ಮಾಡ್ತಿದ್ದಾರೆ. ಆದರೂ ಏನ್ ಮಾಡೋದು, ಸತ್ಯವನ್ನು ತಿಳಿಸಿದಾಗ ಎಂದಾದರೂ ಸುಧಾರಣೆ ಆಗತ್ತೇನೋ. हमको ये निश्चय है, आपसे ही हमें सुधारना है. बाबा को ऐसे बच्चे पर तरस पड़ता, फिर भी ऐसे होगा नथिंग. ನಮಗಂತೂ ನಿಶ್ಚಯ ಇದೆ, ನಿಮ್ಮಿಂದ ನಾವು ಸುಧಾರಣೆ ಆಗ್ತೀವಿ. ಬಾಬನಿಗೆ ಇಂಥ ಮಕ್ಕಳ ಮೇಲೆ ದಯೆ ಬಹಳ ಬಿಡತ್ತೆ. ಮತ್ತೆ ಹಿಂಗೆ ಆಗತ್ತೆ, ಹೊಸದೇನಲ್ಲ. बाबा तो रोज रोज श्रीमत देते, कोई अमल में लाते भी हैं. इसमें बाबा क्या कर सकता. ತಂದೆ ಅಂತೂ ಪ್ರತಿನಿತ್ಯ ಶ್ರೀಮತವನ್ನ ಕೊಡ್ತಾರೆ, ಆದರೆ ಪ್ರಾಕ್ಟಿಕಲ್ ಅಲ್ಲಿ ತರಬೇಕಲ್ಲ. ಇದರಲ್ಲಿ ಬಾಬಾ ತಾನೇ ಏನ್ ಮಾಡಕ್ ಸಾಧ್ಯ. बाबा कहे शायद इसका पार्टी ऐसा है, सब तो ರಾಜೇ ರಾಣಿ नहीं बनते. ಬಾಬಾ ಅಂತಾರೆ, ಇವರ ಪಾರ್ಟಿ ಹಿಂಗಿರ್ಬೋದು, ಎಲ್ಲರೂ ರಾಜ ರಾಣಿ ಅಂತೂ ಆಗಲ್ವಲ್ಲ. ರಾಜಧಾನಿ ಸ್ಥಾಪನ हो रही है, ರಾಜಧಾನಿ में सब चाहिए ना. ರಾಜಧಾನಿ ಸ್ಥಾಪನೆ ಆಗ್ತಿದೆ, ರಾಜಧಾನಿಯಲ್ಲೂ ಎಲ್ಲರೂ ಬೇಕಲ್ಲ. फिर भी बाबा कहते, बच्चे हिम्मत नहीं छोड़ो, आगे जा सकते. ಆದರೂ ತಂದೆ ತಿಳಿಸ್ತಾರೆ, ಮಕ್ಕಳೇ ಧೈರ್ಯವನ್ನ ಬಿಡಬೇಡಿ, ನೀವು ಮುಂದೆ ಹೋಗಬಹುದಾಗಿದೆ. अच्छा, मीठे मीठे सिखिलते बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार गुड मॉर्निंग और नमस्ते. धारणेಗೋಸ್ಕರ मुख्य सार, बाबा के साथ सदा सच्चे रहना. अभी कोई भी भूल हो जाए तो छिपाना नहीं.
ತಂದೆಯ ಜೊತೆಗೆ ಸದಾ ಸತ್ಯವಾಗಿದೆ. ಈಗ ಎಂದಾದರೂ ತಪ್ಪಾದರೆ ಅದನ್ನ ಬಚ್ಚಿಡಬೇಡಿ. ಆಂಗೆ ಕವಿ ಕ್ರಿಮಿನಲ್ ನಾ ಹೋ ಇಸ್ಕಿ ಸಂಭಾಲ್ ಕರ್ನಿ ಹೈ. ನೇತ್ರಗಳು ವಿಕಾರಿ ಆಗದೆ ಇದನ್ನ ಸಂಭಾಲನೆ ಮಾಡಬೇಕಾಗಿದೆ. ಎರಡನೇದು, सदा शुद्ध नशा रहे कि बेहद का बाप हमें पतित चीची से गुलगुल कांटों से फूल बना रहे हैं. ಸದಾ ಇದೇ ಒಂದು ಶುದ್ಧ ನಶೆ ಇರಲಿ. ಅನಂತವಾದ ತಂದೆ ನಮಗೆ ಪತಿತರಿಂದ ಕೊಳಕಿನಿಂದ ಹೂವಾಗಿ ಮುಳ್ಳಿಂದ ಹೂಗಳಾಗಿ ಮಾಡ್ತಿದ್ದಾರೆ. अभी हमें बाबा का हाथ मिला जिसके सहारे हम विषय वैतरणी नदी पार कर जाए. ಈಗ ನಮಗೆ ಬಾಬೋರ ಕೈ ಸಿಕ್ಕಿದೆ. ಇವರ ಆಶ್ರಯದಿಂದ ನಾವು ವಿಷಯ ವೈತರಣಿ ನದಿಯನ್ನ ಪಾರು ಮಾಡ್ತೀವಿ. ಇಂದಿನ ವರದಾನ, पावरफुल ब्रेक द्वारा सेकंड में नेगेटिव को पॉजिटिव में परिवर्तन करने वाले स्व परिवर्तक भव. ಪವರ್ಫುಲ್ ಬ್ರೇಕ್ ಮುಖಾಂತರ ಸೆಕೆಂಡಿನಲ್ಲಿ ನಕಾರಾತ್ಮಕವನ್ನ ಸಕಾರಾತ್ಮಕದಲ್ಲಿ ಪರಿವರ್ತನೆ ಮಾಡುವಂತವರು ಸ್ವಪರಿವರ್ತಕ ಭವ. जब नेगेटिव अथवा व्यर्थ संकल्प चलते तो उसकी गति बहुत फास्ट हो जाती है. ಯಾವಾಗ ನೆಗೆಟಿವ್ ಅಥವಾ ವ್ಯರ್ಥ ಸಂಕಲ್ಪ ನಡೆಯುತ್ತೆ ಆಗ ಅದರ ತೀವ್ರತೆ ಬಹಳ ತೀವ್ರವಾಗಿರುತ್ತೆ. फास्ट गति के समय पावरफुल ब्रेक लगाकर परिवर्तन करने का अभ्यास चाहिए. ತೀವ್ರ ಗತಿಯ ಸಮಯದಲ್ಲಿ ಪವರ್ಫುಲ್ ಬ್ರೇಕ್ ಅನ್ನ ಹಾಕುವ ಪರಿವರ್ತನೆಯ ಅಭ್ಯಾಸ ಅವಶ್ಯಕತೆ ಇದೆ. वैसे भी जब पहाड़ी पर चढ़ते हैं तो पहले ब्रेक को चेक करते हैं. ಅದೇ ರೀತಿ ಬೆಟ್ಟದ ಮೇಲೆ ಹೋದಾಗ ಮೊದಲು ಬ್ರೇಕ್ ಅನ್ನ ಚೆಕ್ ಮಾಡ್ತೀವಲ್ಲ. आप अपने ऊंची स्थिति बनाने के लिए संकल्प को सेकंड में ब्रेक लगाने का अभ्यास बढ़ाओ. ತಾವು ತಮ್ಮ ಉನ್ನತವಾದ ಸ್ಥಿತಿಯನ್ನ ಮಾಡಿಕೊಳ್ಳೋಕ್ಕೋಸ್ಕರ ಸಂಕಲ್ಪಗಳಿಗೆ ಸೆಕೆಂಡ್ ಅಲ್ಲಿ ಬ್ರೇಕ್ ಹಾಕುವ ಅಭ್ಯಾಸವನ್ನ ಮಾಡಿಕೊಳ್ಳಿ. जब अपने संकल्प संस्कार एक सेकंड में नेगेटिव से पॉजिटिव में परिवर्तन कर लेंगे तब स्व परिवर्तन से विश्व परिवर्तन का कार्य संपन्न होगा. ಯಾವಾಗ ತಮ್ಮ ಸಂಕಲ್ಪಗಳ ಅಥವಾ ಸಂಸ್ಕಾರದ ಒಂದು ಸೆಕೆಂಡಲ್ಲಿ ನಕಾರಾತ್ಮಕದಿಂದ ಸಕಾರಾತ್ಮಕದಲ್ಲಿ ಪರಿವರ್ತನೆ ಮಾಡ್ಕೊತೀರಾ ಆಗ ಸ್ವ ಪರಿವರ್ತನೆಯಿಂದ ವಿಶ್ವ ಪರಿವರ್ತನೆಯ ಕಾರ್ಯ ಸಂಪನ್ನ ಆಗುತ್ತೆ. इंदिन स्लोगन, स्वयं प्रति और सर्व आत्माओं के प्रति श्रेष्ठ परिवर्तन की शक्ति को कार्य में लगाने वाले ही सच्चे कर्मयोगी हैं. स्वयं प्रति ಮತ್ತೆ ಸರ್ವ ಆತ್ಮಗಳ ಪ್ರತಿ ಶ್ರೇಷ್ಠ ಪರಿವರ್ತನೆಯ ಶಕ್ತಿಯನ್ನ ಕಾರ್ಯದಲ್ಲಿ ತರುವಂತವರೇ ಸತ್ಯವಾದ ಕರ್ಮಯೋಗಿಗಳಾಗಿದ್ದಾರೆ. ಓಂ ಶಾಂತಿ.